ಮದ್ದೂರು ಪಟ್ಟಣದ ಪೂರ್ಣ ಪ್ರಜ್ಞಾ ಪ್ರೌಢಶಾಲೆಯಲ್ಲಿ ಚುಂಚ ಶ್ರೀ ಗೆಳೆಯರ ಬಳಗ ಹಾಗೂ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘದ ಸಹಯೋಗದಲ್ಲಿ ನಡೆದ ಪರಮಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಯವರ ಹೆಸರಿನಲ್ಲಿ ಕೂಡ ಮಾಡುವ ಬಿಜಿಎಸ್ ಸೇವಾ ರತ್ನ ಪ್ರಶಸ್ತಿಯನ್ನು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾ ಕುಮಾರ್ ಅವರಿಗೆ ಭಾರತೀಯ ಕದಲೂರು ಉದಯ್ ವಿತರಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದನಾಥ ಸ್ವಾಮಿಗಳು ಭಾಗವಹಿಸಿ ಆಶೀರ್ವಚನ ನೀಡಿದರು. ಪ್ರಶಸ್ತಿಯನ್ನು ವಿತರಿಸಿ ಮಾತನಾಡಿದ ಶಾಸಕ ಕದಲೂರು ಉದಯ್, ಉತ್ತಮ ಆಡಳಿತ ವ್ಯಕ್ತಿಗೆ ಇಂದು ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶಯದಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಷ್ಟೋ ಮಹಾನ್ ವ್ಯಕ್ತಿಗಳು ಇಂದು ಉನ್ನತ ಮಟ್ಟದ ಅಧಿಕಾರಿಗಳಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮದ್ದೂರು ಪಟ್ಟಣದ ಅಭಿವೃದ್ಧಿ ಸೇರಿದಂತೆ ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನು ಮಾಡಲಾಗುತ್ತದೆ. ಎಲ್ಲರೂ ನನಗೆ ಸಹಕರಿಸಿ ಎಂದರು. ಅಕ್ಷರ ದಾಸೋಹವನ್ನು ಇವತ್ತು ಮಾಡಿದ್ದು ಇಡೀ ವಿಶ್ವದಲ್ಲೇ ಇದು ಪ್ರಖ್ಯಾತಿಯಾಗಿದೆ. ಮಕ್ಕಳಿಗೆ, ಬಡ ಮಕ್ಕಳಿಗೆ ಊಟ ಕೊಡೋದ್ರ ಜೊತೆಗೆ ವಿದ್ಯೆಯನ್ನು ಕೂಡ ಏನು ಇಂಜಿನಿಯರಿಂಗು, MBBS ಅಲ್ಲಿವರೆಗೂ ಕೂಡ ನಮ್ಮ ಹಳ್ಳಿಯ ಮಕ್ಕಳಿಗೆ ಇವತ್ತು ವಿದ್ಯಾದಾನವನ್ನು ಮಾಡಿ ಬಹಳಷ್ಟು ಹೆಸರನ್ನು ಗಳಿಸಿರ್ತಕ್ಕಂಥವ್ರು. ಬಹಳಷ್ಟು ಇವತ್ತು ನಾನು ಹಿಂದೆ ಎಲ್ಲೋ ಯಾವುದೇ ಅಧಿಕಾರಿಗಳು ಅಲ್ಲಿ ಇಲ್ಲಿ ಹೆಚ್ಚು ಬೆರ್ತವನಲ್ಲ. ಶಾಸಕರಾದ ನಂತರ ನಾವೆಲ್ಲಾದರೂ ಕಚೇರಿಗಳಿಗೆ ನಮ್ಮ ಕ್ಷೇತ್ರದ ಕೆಲಸಕ್ಕೆ ಹೋದಾಗ ಬಹಳಷ್ಟು ಜನ ಮಠದಲ್ಲಿ ಬೆಳೆದಂಥ ಅಧಿಕಾರಿಗಳನ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಆ ಕಾಲಭೈರವೇಶ್ವರನ ಕೃಪೆಯಿಂದ ಅಲ್ಲಿ ಓದಂಥವ್ರು ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇವತ್ತು ಒಂದೊಂದು ಸ್ಥಾನದಲ್ಲಿ, ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಬಾಲಗಂಗಾಧರ ಮಹಾಸ್ವಾಮಿಗಳು. ಬಳಿಕ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ್, ಮಹಾಸಂತನ ಹೆಸರಿನಲ್ಲಿ ಇಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡುತ್ತಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ. ನಾನೊಬ್ಬ ಎತ್ತರದ ವ್ಯಕ್ತಿ ಎಂದು ಪ್ರಶಸ್ತಿಯನ್ನು ನೀಡುತ್ತಿಲ್ಲ. ನಾನು ಎಲ್ಲರ ಹತ್ತಿರವಾದಂತ ವ್ಯಕ್ತಿ ಎಂದು ಈ ಪ್ರಶಸ್ತಿಯನ್ನು ನೀಡುತ್ತಿರುವುದು ನೇರವಾಗಿ ನನ್ನ ಪುಣ್ಯವೇ ಸರಿ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರಿನಲ್ಲಿ ನೀಡಿರುವ ಈ ಪ್ರಶಸ್ತಿಯನ್ನು ನನ್ನ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಅರ್ಪಣೆ ಮಾಡುತ್ತೇನೆ ಎಂದರು. ಮತ್ತು ಮನಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಇಷ್ಟೇ, ತಾವೆಲ್ಲ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಾ. ಅದರಲ್ಲೂ ಕೂಡ ಶ್ರೇಷ್ಠ ಸಂತರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಾ. ಪ್ರಶಸ್ತಿ ಸ್ವೀಕರಿಸಿದ್ದೇನೆ, ಆದರೆ ಅದರ ಪ್ರಶಸ್ತಿಯ ಹಿಂದೆ ನನ್ನ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇನ್ನೂ ಹೆಚ್ಚು ಮಾಡಿದ್ದೀರಾ. ಹಾಗಾಗಿ ನನ್ನ ಸಾಧನೆಗೆ ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಂಡಿಲ್ಲ ಯಾವತ್ತೂ ಕೂಡ. ನಾವು ಅತಿ ದೊಡ್ಡ ಸಾಧಕನೂ ಅಲ್ಲ, ನಾವೊಬ್ಬ ಸಾಮಾನ್ಯದಲ್ಲಿ ಸಾಮಾನ್ಯ. ಹಾಗಾಗಿ ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ಎತ್ತರದ ವ್ಯಕ್ತಿ ನಾನಂತೂ ಅಲ್ಲ. ಆದರೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿ ಪಾತ್ರಕ್ಕೆ ಆಗಿರುವಂಥ ಒಬ್ಬ ಹತ್ತಿರದ ವ್ಯಕ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ಹಾಗಾಗಿ ನೀವೆಲ್ಲರೂ ಕೂಡ ನಾನು ಭಾವಿಸ್ಕೊಂಡು ನಾನೊಬ್ಬ ಎತ್ತರದ ವ್ಯಕ್ತಿ ಅಂತ ಪ್ರಶಸ್ತಿ ಕೊಟ್ಟಿಲ್ಲ, ನಿಮಗೆ ಹತ್ತಿರದ ವ್ಯಕ್ತಿ ಅಂತ ಪ್ರಶಸ್ತಿ ಕೊಟ್ಟಿದ್ದೀರಾ. ಮತ್ತೆ ನನ್ನ ಜವಾಬ್ದಾರಿ ಜಾಸ್ತಿ ಮಾಡಿದ್ದೀರಾ, ಹೊಣೆಗಾರಿಕೆ ಜಾಸ್ತಿ ಮಾಡಿದ್ದೀರಾ. ಆ ದೃಷ್ಟಿಯಿಂದ ಇದು ನನಗೆ ದೊರಕಿರ್ತಕ್ಕಂಥ ಪ್ರಶಸ್ತಿ ಅನ್ನೋದಕ್ಕಿಂತ ಪ್ರಾಯಶಃ ನಿಮ್ಮ ಪ್ರಶಸ್ತಿ ನಿಮ್ಮ ಪ್ರೀತಿಗೆ ಸಿಕ್ಕಿರುವಂಥ ಪ್ರಶಸ್ತಿ, ನಿಮ್ಮ ಅಭಿಮಾನಕ್ಕೆ ಸಿಕ್ಕಿರುವಂಥ ಪ್ರಶಸ್ತಿ, ನಿಮ್ಮ ವಾತ್ಸಲ್ಯಕ್ಕೆ ಸಿಕ್ಕಿರುವಂಥ ಪ್ರಶಸ್ತಿ, ನಿಮ್ಮ ಮಮತೆಗೆ ಸಿಕ್ಕಿರುವಂಥ ಪ್ರಶಸ್ತಿ. ಹಾಗಾಗಿ ನಾನು ಅತ್ಯಂತ ಮನಪೂರ್ವಕವಾಗಿ ನಮ್ಮ ಈ ಪ್ರಶಸ್ತಿಯನ್ನು ಬಹುಶಃ ನಾನು ಈ ಮಟ್ಟಕ್ಕೆ ಬಂದು ಇಲ್ಲಿ ನಿಂತು ನಿಮ್ಮ ಹತ್ರ ಮಾತಾಡಿ ನಾನು ಗುರುತಿಸಿ ನನಗೆ ಇಲ್ಲಿ ಎರಡು ಮಾತನಾಡಿ ಪ್ರಶಸ್ತಿ ಕೊಟ್ಟಿರುವಂಥ ಕಾರಣಕರ್ತರಾಗಿರುವಂಥ ನನ್ನ ತಂದೆ ತಾಯಿಗಳಿಗೆ ನಾನು ಈ ಪ್ರಶಸ್ತಿಯನ್ನು ಇವತ್ತು ಅರ್ಪಿಸ್ತೇನೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀ ನಿಶ್ಚಲಾನಂದನಾಥ ಸ್ವಾಮಿಗಳು,
20ನೇ ಶತಮಾನದ ಆಧುನಿಕ ಸಂತ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು ಬಡವರಿಗೆ ದೀನದಲಿತರಿಗೆ ಅನುಕೂಲವಾಗಲಿ ಎಂದು ಹಲವಾರು ಆಸ್ಪತ್ರೆಗಳು ವಿದ್ಯಾಸಂಸ್ಥೆಗಳು ಅನ್ನದಾಸೋಹ ಮಾಡುವ ಮೂಲಕ ಶ್ರೀ ಆದಿಚುಂಚನಗಿರಿ ಮಠವನ್ನು ಎತ್ತರಕ್ಕೆ ಕೊಂಡೊಯ್ದ ಮಹಾಸಂತ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು ಎಂದು ಬಣ್ಣಿಸಿದರು. ಆವರಣವನ್ನು ದಾಟಿ ಅವರು ಬೀಳ್ಕೊಡುಗೆ ಮಾಡಬೇಕು. ನನಗೆ ಕಣ್ಣಲ್ಲಿ ನೀರು ಬಂತು. ಇನ್ನು ಇವರು ನನ್ನ ಕೈಗೆ ಸಿಗ್ತಾರೋ ಇಲ್ವೋ ಅಂತ. ನನಗೆ ಅವರು ಒಂದು ಮಾತು ಹೇಳಿದರು. ನೋಡಿ, ಅಧಿಕಾರಿಗಳು ನೌಕರ ಸಂಬಂಧ ಸತರ್ಕ ಇರುತ್ತೆ. ನೀವು ಯಾವ ಭಾವನೆಯಿಂದ ನೀವು ಕಣ್ಣೀರು ಹಾಕಿದ್ರೆ ಕೊನೆಗೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ನನ್ನ ಮೇಲಿನ ಪ್ರೀತಿಗೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆಗೆ ನನಗೆ ಅಡಿಷನಲ್ ಡಿ ಸಿ ಆಗಿ ಪೋಸ್ಟಿಂಗ್ಸ್ ಕೊಡಿಸಿದ್ರು. ಈಗೆಲ್ಲ ನನಗೆ ಗೊತ್ತಿದೆ, ಇನ್ಫ್ಲೂಯೆನ್ಸ್ ಮಾಡಿದ್ರೆ ಪೋಸ್ಟಿಂಗ್ ಸಿಗಲ್ಲ. ಅವರಿದ್ದಂಥ ಜಾಗಕ್ಕೆ ನನ್ನ ಹಾಕೋಬೇಕು, ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಿಷನಲ್ ಡಿ ಸಿ ಆಗಿ ಪೋಸ್ಟಿಂಗ್ಸ್ ಕೊಡಿಸಿದ್ರು. ನಾನು ಯಾವ ರಾಜಕಾರಣಿಗಳ ಹತ್ರ ಹೋಗಿಲ್ಲ. ಅವ್ರು ಒಂದು ಮಾತು ಹೇಳಿದ್ದಕ್ಕೆ ಅಲ್ಲಿದ್ದಂಥ ನಾಯಕರು ಹಾಕ್ಸ್ಕೊಂಡಿದ್ರು. ಬಟ್ ನಾನು ಅವ್ರ ಜೊತೆ ಅಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಕಾರಣ ಅಲ್ಲಿದ್ದಂಥ ರಾಜಕೀಯ ನಾಯಕರು ಬೇಡ, ಇವರು ಇಲ್ಲೇ ಇರಲಿ, ಚಿಕ್ಕಮಗಳೂರಲ್ಲಿ ಇರಲಿ, ಕ್ಯಾನ್ಸಲ್ ಮಾಡಿಸ್ತಾರೆ. ನಾನು ಅನ್ಕೊಳ್ತಿದ್ದೆ, ಮತ್ತೆ ಯಾವಾಗ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ. ನಮ್ಮ ಅದೃಷ್ಟ, ಮಂಡ್ಯ ಜಿಲ್ಲೆಗೆ ಅವರು ಜಿಲ್ಲಾಧಿಕಾರಿಗಳಾಗಿ ಬಂದಾಗ ಬಹಳ ಖುಷಿ ಆಯ್ತು ನನಗೆ. ಮಂಡ್ಯ ಜಿಲ್ಲೆಯ ಜನರಿಗೆ ಒಂದು ಸಾಂಸ್ಥಿಕವಾಗಿ ವೈಯಕ್ತಿಕವಾಗಿ ಏನಾದರೂ ಒಂದು ನೆನಪು ಇಡುವಂಥ ಒಂದು ಕೆಲಸಗಳನ್ನ ಅವರು ಮಾಡಿಯೇ ತೀರ್ತಾರೆ. ನನಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ಸಮ್ಮೇಳನ ಅದಕ್ಕೂ ಭಿನ್ನವಾಗಿದೆ. ಈ ವೇಳೆ ಚುಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣ, ಪದಾಧಿಕಾರಿಗಳಾದ ರವಿಕುಮಾರ್, ಶಂಕರಯ್ಯ, ಪೂರ್ಣಪ್ರಜ್ಞಾ ಶಾಲೆಯ ಮುಖ್ಯಸ್ಥರಾದ ಕಸ್ತೂರಿ ಅನಂತೇಗೌಡ ಸೇರಿದಂತೆ ಇತರರು ಹಾಜರಿದ್ದರು.